ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕ್ರಾಂತಿಕಾರಿ ಎಐ ಆಫ್ ಗ್ರಾಮೀಣ ನಗರ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣ ಅವಕಾಶ. ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅಭಿವೃದ್ಧಿಪಡಿಸಿದ ಎಐ ಆಧಾರಿತ ಕಲಿಕಾ ತಂತ್ರಜ್ಞಾನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವಿದ್ಯಾರ್ಥಿಗಳ ನಡುವಿನ ಶಿಕ್ಷಣ ಅಂತರವನ್ನು ಕಡಿಮೆ ಮಾಡುವ ಮಹತ್ವದ ಹೆಜ್ಜೆಯಾಗಿ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಕರ್ನಾಟಕದ ಪದವಿ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ಎಐ ಆಧಾರಿತ ಸ್ವಯಂ ಕಲಿಕಾ ಆಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಆಪ್ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಪ್ರಯತ್ನಗಳಿಗೆ ಪೂರಕವಾಗಿದ್ದು ಬಿಎ, ಬಿಕಾಂ, ಬಿಎಸ್ಸಿ ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಾವು ಬೇಕಾದ ವಿಷಯಗಳು, ಅಧ್ಯಯನ ಸಾಮಗ್ರಿಗಳು ಮತ್ತು ಉತ್ತರಗಳನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡಲಿದೆ. ಎಐ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕೆಯ ಸಾಮರ್ಥ್ಯವನ್ನು ವೃದ್ಧಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್, ಈ ಎಐ ಆಪ್ನ ವಿನ್ಯಾಸ ಬಹುತೇಕ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿದೆ ಎಂದು ಹೇಳಿದರು. ಎಐ ತಂತ್ರಜ್ಞಾನ ಬಳಕೆಯಿಂದ ಕಲಿಕೆ ಹೆಚ್ಚು ಪರಿಣಾಮಕಾರಿ ಮತ್ತು ಸುಲಭವಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಬಹಳ ಸಹಾಯಕವಾಗಲಿದೆ ಎಂದು ಅವರು ಹೇಳಿದರು. ಈ ಆಪ್ ಅನ್ನು ಮೊಬೈಲ್, ವಾಟ್ಸಪ್ ಹಾಗೂ ಡೆಸ್ಕ್ಟಾಪ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸಬಹುದಾಗಿದ್ದು ಡಿಜಿಟಲ್ ಸೌಲಭ್ಯ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೂ ಇದು ಅನುಕೂಲಕರವಾಗಿದೆ. ವಿದ್ಯಾರ್ಥಿ ಸಮುದಾಯಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಈ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಮುಖ್ಯ ಅಂಶವಾಗಿ ಪ್ರೊಫೆಸರ್ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಈಗಾಗಲೇ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಂಸ್ಥೆಗಳಿಗೆ ರೂಪಾಯಿ 50 ಲಕ್ಷ ಮೌಲ್ಯದ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ವಿತರಿಸಿದ್ದಾರೆ. ಏನರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ನಾವು ಹೌ ಡು ಯು ಸಿಮ್ಯುಲೇಟ್ ಅಂಡ್ ಮಿಮಿಕ್ ಹ್ಯೂಮನ್ ಬ್ರೈನ್ ಇದೆ. ಆ ಹ್ಯೂಮನ್ ಬ್ರೈನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಹೇಗೆ ನೀವು ಕೋಡ್ ಮಾಡಿ ಮಿಮಿಕ್ ಮಾಡ್ತೀರಾ ಅಂತ ಹೇಳಿ ನಾನು ಕಂಡಿಡಿದೆ. ಇವಾಗ ನೀವು ನೋಡಿ, ಪ್ರತಿಯೊಂದು ನೀವು ಏನೇನು ಮಾಡ್ತೀರಾ ನಿಮ್ಮ ಬ್ರೈನ್ನಲ್ಲಿ, ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಮ ತಂದೆ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿರ್ತಾರೆ. ಇವಾಗ ಇದನ್ನು ತೋರಿಸಿದ್ರೆ ನೀವು ಓದ್ತೀರಾ, ಸ್ಕೂಲಿಗೆ ಹೋಗಿದ್ದೀರಾ. ಸೊ ಎಲ್ಲ ಬ್ರೈನ್ನಲ್ಲಿ ಏನಾಗಿದೆ ಅಂದರೆ ನ್ಯೂರಾನ್ಸ್ ಅಂತಿದೆ. ನ್ಯೂರಾನ್ಸ್ ಅಂತ ಪ್ರತಿಯೊಬ್ಬನಿಗೂ ಪ್ರತಿ ದಿನಾನೂ 1 ಬಿಲಿಯನ್ ನ್ಯೂರಾನ್ಸ್ ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನಿಂದನೇ ನಿಮ್ಮ ಮಕ ನೋಡಿ ನಾನು ಇವರು ಉಮೇಶ್ ಅಂತ ಹೇಳ್ಬೋದು, ಇನ್ನೊಬ್ಬರು. ಸೊ ಎಲ್ಲ ಆ ಕನೆಕ್ಟಿವಿಟಿಯಿಂದ ನಾವು ಕಲ್ತ್ಕೊಳ್ತೀವಿ. ಹೇಗೆ ಅಂದರೆ ಕೆಲವು ಸಲ ನೋಡಿ, ವಯಸ್ಸಾದ ಮೇಲೆ ನಮಗೆ ಜ್ಞಾಪಕಗಳು ಹೆಸರುಗಳಿರಲ್ಲ, ಮಕ ನೋಡಿದ್ರೆ ಜ್ಞಾಪಕ ಬರುತ್ತೆ. ಯಾಕೆಂದರೆ ಬ್ರೈನು ಅದು ಡಿಸಿಷನ್ ಮಾಡಬೇಕಾದ್ರೆ ಆ ಕೃತಕ ಡಿಸಿಷನ್ ಆರ್ಟಿಫಿಷಿಯಲಿ ಮಕ ನೋಡುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದೇನು ಮಾಡುತ್ತೆ ಅಂದರೆ ಆಮೇಲೆ ಹೇಗಿದ್ದೀರಾ ಏನೋ ಹೆಸರು, ಆ 2 ಹೆಸರನ್ನ ಮಿಕ್ಸ್ ಮಾಡಿ ಅದು ಹೆಸರಿಡುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಸ್ ಎ ಪ್ರಾಸೆಸ್ ಆಫ್ ಮಿಮಿಕಿಂಗ್ ಹ್ಯೂಮನ್ ಬ್ರೈನ್. ಅಂದರೆ ನಾವು ನಮ್ಮ ಹೆಂಗೆ ಬ್ರೈನ್ ಆಗುತ್ತೋ ಆ ಥರ ಮಿಮಿಕ್ ಮಾಡಬೇಕು. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಕೆಲಸ ಹೇಳ್ತೀನಿ ನೋಡಿ, ನಾನೇ ಕಂಡಿಡ್ದಿದ್ದು ಏನು ಅಂದರೆ, ನೀವು ನ್ಯೂಸ್ ಮೀಡಿಯಾ ಶುಡ್ ಚೇಂಜ್ ದಿ ವರ್ಲ್ಡ್. ಓಕೆ, ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಇದರ ಹೇಳ್ತೀನಿ, AI ಎನೇಬಲ್ಡ್ ಸೆಲ್ಫ್ ಲರ್ನಿಂಗ್ ಡಿಜಿಟಲ್ ಟ್ಯೂಟರ್ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ನಾವು ಬ್ಯಾಚುಲರ್ ಆಫ್ ಸೈನ್ಸು ಎಲ್ಲದಕ್ಕೂ ಮಾಡಿದ್ದೀವಿ, ಆಯ್ತಲ್ಲಪ್ಪ. ಏನು ಬೇಸಿಕಲಿ ನಾವು ಮಾಡ್ತೀವಿ ಅಂದರೆ, ಇವಾಗ ಏನಾಗಿದೆ ಅಂದರೆ, ನನಗೆ ಪ್ರಕಾರ ಈ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್, they are going through lot of transformation. As much as I understand, Kailash knows more about it, because the expansion of digital infrastructure is going very high. Ella university nallu. So significant of this expansion is very, very important. And this kind of tutor, self-learning tutor, is very, very critical for any institutions in the world, but more so for Karnataka, because I am interested, I come from Karnataka. ಆಯ್ತೇನಪ್ಪ. ಇದೇನು ನೋಡಿ, ಒಂದು ಎಕ್ಸಾಂಪಲ್ ಅವ್ರಿಗೆ ಅಕೌಂಟಿಂಗ್ ತಿಳ್ಕೊಬೇಕು, ಟ್ಯಾಕ್ಸೇಷನ್ ತಿಳ್ಕೊಬೇಕು, ಬ್ಯಾಂಕಿಂಗ್ ಗೊತ್ತಾಗಬೇಕು, ಆಡಿಟಿಂಗ್ ಗೊತ್ತಾಗಬೇಕು, ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಸೊ ನಮ್ಮದು ಪ್ರಪೋಸಲ್ ಇದೆಯಲ್ಲ ಇಲ್ಲಿ,
It will introduce everything artificially enabled tutoring. ನೀವೇನು ದುಡ್ಡು ಕೊಟ್ಟು ಅಲ್ಲಿ ಟ್ಯೂಟ್ರಿಂಗ್ ಮಾಡಬೇಕಾಗಿಲ್ಲ ರೀ ಅಲ್ಲಿ, ಬಿಕಾಸ್ ಟ್ಯೂಟ್ರಿಂಗ್ ಸಿಸ್ಟಮ್ಸ್ ಇದೆ. ಬಟ್ ಇದು ನಾವು ಡೆವಲಪ್ ಮಾಡೋದು, ದಿಸ್ ಒನ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ಯಾಚುಲರ್ ಆಫ್ ಕಾಮರ್ಸ್. ಇದೇ ಥರ ಸೆಲ್ಫ್ ಟ್ಯೂನಿಂಗ್ ವಿ ಹ್ಯಾವ್ ಬ್ಯಾಚುಲರ್ ಆಫ್ ಸೈನ್ಸ್, ವಿ ಹ್ಯಾವ್ ಬ್ಯಾಚುಲರ್ ಫಾರ್ ಪ್ರೊಫೆಷನಲ್ ಡಿಗ್ರೀಸ್. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಹೇಗೆ ಒಂದೊಂದು ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪ್ರಾಜೆಕ್ಟು. ಈ ಥರ ನೀಡ್ ಬಂದುಬಿಟ್ರೆ AI ಲರ್ನಿಂಗ್ ಸಿಸ್ಟಮ್ಸು, ಕರ್ನಾಟಕ ವಿಲ್ ಬಿ ನಂಬರ್ ಒನ್. Every IAS officer is going to be from here. This is what we have to do. So adukoskara this kind of self tutoring is very very critical. We have convinced the chief secretary, ಅವ್ರು ಕಾಲ್ ಮಾಡಿ ಖುಷ್ಬು ಅಂತ, ಇನ್ಫ್ಯಾಕ್ಟ್ ಒಂದು ವಾರದಲ್ಲಿ ನಿಮ್ಗೆ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ, ಅದಕ್ಕೆ ಅವ್ನು ಕರ್ಕೊಂಡು. ಏಕೆಂದರೆ ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಮ್ಮದು ಸ್ಟೂಡೆಂಟ್ ಪಾಪ್ಯುಲೇಷನ್ in Karnataka everywhere, lot of them come from rural part of it. Rural navrige they may have good teachers, bad teachers, we don't know. How can it help? But there are lot of nanna prakara irodu bright students rural, especially women, bala good. So avrige ee tara ಒಂದು self needed tutoring system ittu andre, they can learn one on one contact, ಲರ್ನ್ ಬೈ ಮಿಸ್ಟೇಕ್ಸ್. ಅದು ಹೇಳುತ್ತೆ ಅಲ್ಲೇ ಟ್ಯೂಟ್ರ್, ಇದು ಟೀಚರ್ ಥರ ಎಲ್ಲ ಹೇಳುತ್ತೆ, ಹೋಯ್ತಲ್ಲ. ಇದಕ್ಕೆ ಕಂಪ್ಲೀಟು ಡಿಸೈನ್ ಮಾಡಿದ್ದೀನಿ ನಾನು, ಬೇಕಾದ್ರೆ ನಿಮಗೆ ಕೊಡ್ತೀನಿ ತೊಗೊಂಡೋಗಿ. ಕರ್ನಾಟಕಕ್ಕೆ ಏನು ಮಾಡಿದ್ದೀನಿ ಅಂದರೆ, ನಾನು 4-5 ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸು ಶುರು ಮಾಡಿದ್ದೀವಿ, ಹಿಂದೆನೂ ಮಾಡಿದ್ದೆ ನಾನು ಬಂದಾಗ. ಒಂದು ಇಂಪಾರ್ಟೆಂಟ್ ಏನು ಮಾಡಿದ್ದೀವಿ ಪ್ರಾಜೆಕ್ಟು ಅಂದರೆ, ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟು ಫಾರ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಇನ್ನೇನು ಶುರುವಾಗ್ತಾ ಇದ್ದೆ, ಇವರು ಕೈಲಾಶು ಇದ್ದಾರೆ. ಏನು ಮಾಡ್ತಾಯಿದ್ದೀವಿ ಅಂತ ಮಾಡಿದ್ದೀವಿ, ಹಿಂದೆನೂ ಮಾಡಿದ್ದೀನಿ. ಬಟ್ ಇದು ಮಾಡೋದು ಏನು ಹೇಳ್ತೀನಿ ಅಂದರೆ, ಇವಾಗ ಕಾಲೇಜು BCom BS ಇದೆಲ್ಲ ಇದೆಯಲ್ಲ, ಅವ್ರಿಗೇನಾಗಿದೆ, ಕೆಲವು ಹುಡುಗರು ಚೆನ್ನಾಗಿ ಕಲ್ತ್ಕೊಳ್ತಾರೆ, ಬಟ್ ಕೆಲವರು ಸರಿಯಾಗಿ ಕಲ್ತ್ಕೊಳ್ಳಲ್ಲ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ, ಒಂದು ಪೈಲಟ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ರೋಗ್ರಾಮ್ ಮಾಡಿ, ಸೆಲ್ಫ್ ಲರ್ನಿಂಗ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ನೀವು ಟ್ಯೂಟರ್ನ ಇಟ್ಕೊಂಡ್ರೆ ಅವನು ಬಂದು ಎಲ್ಲ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಪ್ರೋಗ್ರಾಮ್ ಮಾಡಿ, ಒಬ್ಬನಿಗೆ ಬೇಕಾದರೆ ಒಬ್ಬ ಸ್ಟೂಡೆಂಟು ಕಾಮರ್ಸು, ಇಂಜಿನಿಯರಿಂಗು, ಕ್ವಾಂಟಮ್ ಕಂಪ್ಯೂಟಿಂಗ್ ಏನೇನಿದೆ ಎಲ್ಲ ರೆಡಿಯಾಗಿದೆ ಇವಾಗ ರೆಡಿ ಅಂದರೆ, ಇವಾಗ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೋಗ್ತಾ ಇರೋದು ವಿಧಾನಸೌಧಕ್ಕೆ, ಅಲ್ಲಿ ಹೋಗಿ ಅದನ್ನು ಮಾಡಿ ನಾನು ಅದೊಂದು ಮೇಜರ್ ಕಾಂಟ್ರಿಬ್ಯೂಷನ್ನು ವಿತ್ ಕೈಲಾಶ್ ಅಂತ ಅವ್ರ ಜೊತೆಗೆ ಮಾಡಿ, ಒಂದು ಸೆಲ್ಫ್ ಡ್ರಿವನ್ ಆಟೋಮೇಟೆಡ್ ಅಂದರೆ AI ಇಂದ ಲರ್ನಿಂಗ್. ನಲ್ಲಿ ತೊಗೊಂಡ್ರೆ ಫಸ್ಟ್ ಇಯರ್ BE, ಸೆಕೆಂಡ್ ಇಯರ್ BE, ಥರ್ಡ್ ಇಯರ್ BE, ಇಂಜಿನಿಯರಿಂಗ್ ಕಾಲೇಜ್ ಆಲ್ ಪ್ರೊಫೆಷನಲ್ಲು, ಇಂಜಿನಿಯರಿಂಗು, ಕಾಮರ್ಸು, BSc ಎಲ್ಲದಕ್ಕೂ ಇದು ಮಾಡಿಬಿಟ್ರೆ ಆಗುತ್ತೆ. ಅದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಹೇಳ್ರಿ ನೀವು ಪೇಪರ್ನಲ್ಲಿ. ಈಗ ಅಲ್ಲೊಬ್ಬರು ಡಾಕ್ಟರ್ ಖುಷ್ಬು ಅಂತಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಯಾವುದು ಎಜುಕೇಷನ್ ಡಿಪಾರ್ಟ್ಮೆಂಟು. ಇವಾಗ ಪ್ರಾಸೆಸ್ ಆಗ್ತಾ ಇದೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ನಾನು ಅಮೇರಿಕಾದಲ್ಲಿ ಭಾಳ ದಿನ ಮಾಡಿದ್ದೀನಿ, ನನಗೆ ಇಲ್ಲಿ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ, ನಂಗೆ ಟೈಮ್ ಇಲ್ಲ ಗೊತ್ತು. ಯಾಕೆಂದರೆ ನನಗೆ ನಾಳೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ಮೊನ್ನೆ ಹೋದ್ವಿ, ಎಲ್ಲ ರೆಡಿ ಆಗುತ್ತೆ ಒಂದು ವೀಕ್ ಅಂದರು. ನಾನು ಇನ್ನೂ ಆಗಿದೆಯೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಬೇಕು ಸರ್, ಇದು ಅಪ್ರೂವ್ ಆಗಬೇಕು, ಇದು ಅಂದರು. ಆಯ್ತೇನಪ್ಪ. ಸೊ ಅದು ಮೇಜರ್ ಕಾಂಟ್ರಿಬ್ಯೂಷನ್ ನೋಡ್ಬಿಡಿ. ಆಮೇಲೆ ನಾನು ದುಡ್ಡು ತೊಗೊಳ್ಳಲ್ಲ, ಪ್ರೋಬೋನೋ. ಸೊ ನಾವು ಕೈಲಾಶ್ ಅಂತ ಅವ್ರ ಜೊತೆಗೆ ಸೇರಿಕೊಂಡು ಇದನ್ನು ಮಾಡ್ತೀವಿ. ವಿತಿನ್ 2 ಮಂತ್ಸ್ನಲ್ಲಿ ಡೆಲಿವರಬಲಿಗೆ ಕೊಟ್ಬಿಡ್ತೀನಿ. ಅದು ಹೇಳ್ರಿ ಪೇಪರ್ನಲ್ಲಿ, ನಾನು ಚೀಫ್ ಮಿನಿಸ್ಟ್ರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದು ಹೇಳಿ, ಇದು ಇಂಪಾರ್ಟೆಂಟ್. ಏಕೆಂದರೆ ಇದು ಸೆಲ್ಫ್ ಟ್ಯೂಟ್ರಿಂಗ್ ಬೇಕೇ ಬೇಕು, ವಿತ್ ಮಿನಿಮಲ್ ಕಾಸ್ಟ್. ಅವ್ರು ಏನಾದ್ರು ಕೊಟ್ಕೊಳ್ಳಿ, ಬಟ್ ನಾವೆಲ್ಲ ಕೊಟ್ಬಿಡ್ತೀವಿ. ಕಾಮರ್ಸಿಗೆ ಕೊಡ್ತೀವಿ, ಇಂಜಿನಿಯರಿಂಗಿಗೆ ಕೊಡ್ತೀವಿ, ಆಮೇಲೆ BSc ಕೊಡ್ತೀವಿ. ಆಲ್ ಆಫ್ ದೋಸ್ ಥಿಂಗ್ಸ್ ವಿ ವಿಲ್ ಗೆಟ್ ರೆಡಿ.